ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಶ್ರಾವಣ ಸ್ಟಾರ್ಟ್ ಆದಾಗಿಂದನೂ ಹಂಪಿಗೆ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ವಿ. ಇನ್ನೇನು ಮುಗಿತಾ ಬಂತು, ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಮೊದಲು ಹೋಗಿದ್ದೆ ಪಂಪಾ ಸರೋವರಕ್ಕೆ. ಇದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿನೇ ಬರುತ್ತೆ. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸುಮಾರು ಕೋತಿಗಳಿದೆ. ಮಳೆ ಬಂದಿರೋದ್ರಿಂದ ಒಳ್ಳೆ ವಾತಾವರಣ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಇನ್ನು ಅಂಜನಾದ್ರಿ ಬೆಟ್ಟಕ್ಕೆ ಫ್ಯಾಮಿಲಿ ಸಮೇತ ಹೋಗ್ತಿರೋದು 2ನೇ ಸಾರಿ ಇದು. ಮಕ್ಕಳಂತೂ ತುಂಬಾ ಖುಷಿಯಿಂದ ಬೆಟ್ಟ ಹತ್ತಿದ್ರು. ವೈಶು ಹಾಗೆ ಅವ್ರ ಪಪ್ಪ ಮೊದಲು ಹೋಗಿ ದರ್ಶನ ಮಾಡ್ಕೊಂಡ್ರು. ನಾನು ವೈಭವ್ ಸ್ವಲ್ಪ ನಿಧಾನವಾಗಿನೇ ಬೆಟ್ಟ ಹತ್ತಿದ್ವಿ. ಎಷ್ಟೊಂದು ರಶ್ ಇತ್ತು. ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಅನ್ನೋ ಕೂಗು ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಕೊಡ್ತಾ ಇತ್ತು. ಮಕ್ಕಳು ಯಾವಾಗಲೂ ಸ್ಕೂಲು, ನಾನು ಯಾವಾಗಲೂ ಮನೆ. ಈ ಥರ ಒಂದು ದಿನ ಹೊರಗಡೆ ಹೋಗಿ ಬಂದುಬಿಟ್ರೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ದರ್ಶನ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಮಾಡಿಕೊಂಡು ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬಾ ರಶ್ ಇತ್ತು. ಯಾವಾಗಲೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನ ಮಾತ್ರ ದೇವಸ್ಥಾನ ರಶ್ ಇರ್ತಾ ಇತ್ತು. ಇವಾಗ 365 ದಿನಾನೂ ದೇವಸ್ಥಾನ ರಶ್ ಅಂತಲೇ ಹೇಳ್ಬೋದು. ಅದಾದಮೇಲೆ ವೈಭವ್‌ನ ಫೇವ್ರೇಟ್ ಪ್ಲೇಸಿಗೆ ಬಂದಿದ್ದೀವಿ. ಡ್ಯಾಮಲ್ಲಿ ಕೆಲಸ ನಡೀತಿದೆ ಗೇಟ್‌ಗಳದ್ದು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟು ಬಂದುಬಿಟ್ವಿ. ಹೊಸಪೇಟೆಯಲ್ಲಿ ಶಾನುಭೋಗ ಹೋಟೆಲ್ ಅಪೋಸಿಟಲ್ಲಿ ಶ್ರೀ ಶಿರಡಿ ಬಾಬಾ ಟಿಫನ್ ಸೆಂಟರ್ ಅಂತಿದೆ. ತುಂಬ ಚೆನ್ನಾಗಿ ಟಿಫನ್ ಊಟ ಸಿಗುತ್ತೆ. ಯಾವಾಗೇ ಬಂದರೂ ಅಲ್ಲೇ ಮಾಡೋದು. ಮುಗಿಸ್ಕೊಂಡು ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ನೋಡ್ಬೋದು ತುಂಬಾ ರಶ್ ಇತ್ತು ದೇವಸ್ಥಾನ. ಎಷ್ಟೇ ರಶ್ ಇದ್ರೂ ಕೂಡ ತುಂಬ ಒಳ್ಳೆ ದರ್ಶನ ಆಯಿತು. ವೈಶುಗೆ ಬುಕ್ ಬೇಕು ಅಂತ ಕೇಳ್ತಾ ಇದ್ಲು. ತೊಗೊಂಡ್ಬಿಟ್ಟು ಹೊಳೆ ಹತ್ರ ಬಂದಿದ್ದೀವಿ. ಇಲ್ಲಿ ಕೂಡ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ನೆಲ್ಲ ಸ್ಪೆಂಡ್ ಮಾಡಿ ಈಗ ಹೋಗ್ತಿರೋ ದೇವಸ್ಥಾನ ಇದು ಮೊದಲೇ ಸಾರಿ ನಾನು ನೋಡ್ತಿರೋದು. ಇದು ಕಮಲಾಪುರ ಹತ್ರ ಕಂಪ್ಲಿ ರಸ್ತೆಯಲ್ಲಿ ಬರುತ್ತೆ. ಮಾಲ್ಯವಂತ ದೇವಸ್ಥಾನ ಅಂತ ಹೇಳಿ. ಸುಮಾರು 18 ವರ್ಷಗಳಿಂದ 14 ಜನ ಪಂಡಿತರು ದಿನದ 24 ಗಂಟೆನೂ ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ, ಓದ್ತಾರೆ ಅಂತ ಹೇಳಿ. ಸೊ ಯಾರ್ಯಾರೆಲ್ಲ ಹೋಗಿದ್ದೀರಾ ನಂಗೆ ಕಾಮೆಂಟ್ ಮಾಡಿ. ಹೋಗದೇ ಇರೋರು ಕೂಡ ಖಂಡಿತ ಒಂದ್ಸಲ ಹೋಗಿ ದರ್ಶನ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.